ನೈಸ್ ಯೋಜನೆಯ ಹೆಸರಿನಲ್ಲಿ ಕಂಪನಿ ಜೊತೆಗೆ ಸರ್ಕಾರ ಶಾಮೀಲಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿರೋದು ಕುಮಾರಸ್ವಾಮಿ. ನೈಸ್ ಯೋಜನೆಯ ಹೆಸರಿನಲ್ಲಿ ಕಂಪನಿಯ ಜೊತೆಗೆ ಸರ್ಕಾರ ಶಾಮೀಲಾಗಿದೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಲ್ಲರೂ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ರೈತರ ಭೂಮಿಗಳನ್ನು ಕಸಿದುಕೊಂಡು 20 ವರ್ಷ ಆಗಿದೆ, ಆದರೂ ಕೂಡ ಇದುವರೆಗೂ ಹಣ ಪಾವತಿಯಾಗಿಲ್ಲ. ಕೋರ್ಟ್ ಟೋಲ್ ಸಂಗ್ರಹ ಕಾನೂನು ಬಾಹಿರ ಅಂತೇಳಿ ಹೇಳಿದೆ, ಆದರೂ ಸಹ ಈ ಸರ್ಕಾರ ಇನ್ನು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಯಾರೂ ಕೂಡ ಟೋಲನ್ನು ಕಟ್ಟಬೇಡಿ ಅಂತ ಹೇಳಿ ಮಂಡ್ಯದ ಮೇಲುಕೋಟೆಯಲ್ಲಿ ಕುಮಾರಸ್ವಾಮಿ ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪನಿ ಮಾಲೀಕನಿಗೆ ರೆಡ್ ಕಾರ್ಪೆಟನ್ನು ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನು ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನು ಏನು KDB ಮುಖಾಂತರ ಭೂಸ್ವಾಧೀನ ಮಾಡಿದರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದರೂ. ಆ ಭೂಮಿಗಳನ್ನು ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪನಿ ಜೊತೆ ವ್ಯವಹಾರಗಳು ನಡೆದೋಗಿದೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ?